ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಬೈಠಕ್ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಮುಕ್ತಾಯವಾಗಿದೆ. ಪ್ರಾರಂಭಿಕ ಸುದ್ದಿಗೋಷ್ಠಿಯಲ್ಲಿಯೇ ಸಂಘದ ಅಖಿಲ ಭಾರತೀಯ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಕರ್ ಅವರು ರಾಣಿ ಅಬ್ಬಕ್ಕರ 500ನೇ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಸಂಘದ ಈ ಬೈಠಕ್ನಲ್ಲಿ ವಿಶೇಷ ಗೌರವವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಅದರಂತೆ ಸಂಘದ ಸರಕಾರ್ಯವಾಹರಾದ ದತ್ತಾತ್ರೇಯ ಹೊಸಬಾಳಿಯವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ರಾಣಿ ಅಬ್ಬಕ್ಕರನ್ನ ಸ್ಮರಿಸಿ ಅವರ ಆಡಳಿತದ ವೀರಗಾಥೆ, ಅಪ್ರತಿಮ ಸಾಹಸ, ರಾಜತಾಂತ್ರಿಕ ನೀತಿ, ಪೋರ್ಚುಗೀಸರ ವಿರುದ್ಧ ನಿರಂತರವಾಗಿ ಹೋರಾಡಿದ ರೀತಿಯನ್ನ ಸ್ಮರಿಸಿಕೊಂಡಿದ್ದಾರೆ. ಮಹಾರಾಣಿ ಅಬ್ಬಕ್ಕ ಅವರ ಜೀವನವು ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿಯಾಗಿದೆ. ಅವರ 500ನೇ ಜಯಂತಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಅನುಕರಣೀಯ ವ್ಯಕ್ತಿತ್ವಕ್ಕೆ ಗೌರವ ಸಲ್ಲಿಸುತ್ತದೆ ಮತ್ತು ಅವರ ಅದ್ಭುತ ಜೀವನದಿಂದ ಸ್ಫೂರ್ತಿಯನ್ನು ಪಡೆದು ರಾಷ್ಟ್ರ ನಿರ್ಮಾಣದ ಧ್ಯೇಯಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಇಡೀ ಸಮಾಜಕ್ಕೆ ಕರೆ ನೀಡುತ್ತದೆ ಅಂತ ಹೇಳಿದ್ದಾರೆ. ವಿಪರ್ಯಾಸ ಅಂದರೆ ಈ ವರ್ಷ ರಾಣಿ ಅಬ್ಬಕ್ಕರ 500ನೇ ಜನ್ಮ ವರ್ಷಾಚರಣೆ ಅನ್ನುವಂಥದ್ದು ಕರ್ನಾಟಕ ಸರ್ಕಾರಕ್ಕಾಗಲಿ ಅಥವಾ ಅಲ್ಲಿನ ಸ್ಥಳೀಯ ಶಾಸಕರಿಗಾಗಲಿ ಇಲ್ಲಿಯವರೆಗೆ ತಿಳಿದೇ ಇಲ್ಲ. ರಾಣಿ ಅಬ್ಬಕ್ಕಳ ಸಾಹಸ ಗಾಥೆಯನ್ನು ಜನರಿಗೆ ತಿಳಿಸಬೇಕು, ಅದಕ್ಕಾಗಿ ವರ್ಷಪೂರ್ತಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಸಂಬಂಧಪಟ್ಟ ಸಚಿವಾಲಯಕ್ಕೆ ಕೂಡ ಇಲ್ಲಿಯವರೆಗೆ ಅನ್ನಿಸಲೇ ಇಲ್ಲ. ಈ ವರ್ಷ ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ವರ್ಷಾಚರಣೆ ಅಂತ ತಿಳಿಯಬೇಕಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿ ಮುಂದಡಿ ಇಡಬೇಕಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಮಹಾರಾಷ್ಟ್ರ ಮತ್ತು ಉತ್ತರ ಭಾರತಕ್ಕೆ ಸಂಬಂಧಿಸಿದ ಮಹಾಪುರುಷರ ವೀರ ಪರಾಕ್ರಮಿಗಳ ಶೌರ್ಯ ಸಾಹಸವನ್ನು ಮಾತ್ರ ಗುಣಗಾನ ಮಾಡುತ್ತದೆ ಅನ್ನುವ ಮಿಥ್ಯ ಆರೋಪವಿದೆ. ಶಿವಾಜಿಯ ಸಾಹಸವನ್ನು ಅಥವಾ ಬೇರೆ ಮಹಾಪುರುಷರ ವೀರ ಪರಾಕ್ರಮದ ಸಾಹಸ ಗಾಥೆಯನ್ನು ತಿಳಿಸಿದಾಗ ನಮ್ಮ ರಾಜ್ಯದ ಮಹಾಪುರುಷರನ್ನು ಬೇಕೆಂದೇ ಪಕ್ಕಕ್ಕೆ ಸರಿಸಲಾಗುತ್ತದೆ ಅಂತ ಹಲವರು ಆರೋಪ ಮಾಡುತ್ತಾರೆ. ಆದರೆ ಅಂಥವರಿಗೆ ಈ ವರ್ಷ ನಮ್ಮದೇ ನಾಡಿನ ಅಪ್ರತಿಮ ವೀರಾಗ್ರಣಿ ರಾಣಿ ಅಬ್ಬಕ್ಕಳ 500ನೇ ವರ್ಷಾಚರಣೆ ಎಂದು ಇಲ್ಲಿಯವರೆಗೆ ತಿಳಿದೇ ಇಲ್ಲ. ಸಂಘ ಯಾವತ್ತೂ ಒಂದು ದೇಶದ ಮಹಾಪುರುಷರನ್ನು ವೈಭವೀಕರಿಸುವ ಕೆಲಸವನ್ನ ಮಾಡಲೇ ಇಲ್ಲ. ಇವತ್ತಿಗೂ ಕನ್ನಡ ನಾಡಿನ ವೀರರ ಜೀವನಗಾಥೆಯನ್ನ ಸಂಘವು ಭಾರತಿ ಅನ್ನುವಂತಹ ಪುಸ್ತಕದ ರೂಪದಲ್ಲಿ ಹೊರತರುವಂತಹ ಕೆಲಸವನ್ನ ಮಾಡಿದೆ. ಅದರಲ್ಲಿ ಅದೆಷ್ಟು ಅವಿಜ್ಞಾತ ವೀರರು ಸೇರಿದ್ದಾರೆ ಅನ್ನುವಂಥದ್ದು ಹೆಚ್ಚಿನವರಿಗೆ ಗೊತ್ತಿಲ್ಲ. ರಾಣಿ ಅಬ್ಬಕ್ಕಳ ಸಾಹಸ ಗಾಥೆಯನ್ನು ಕೂಡ ಸಂಘ ಅಷ್ಟೇ ಸಹಜ ಭಾವದಿಂದ ಕೊಂಡಾಡುತ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.